ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ಕುಕ್ಕಿಂಗ್ ಬಿಟ್ಟು ಟ್ರಿಪ್ ಬಿಟ್ಟು ವ್ಲಾಗ್ ಬಿಟ್ಟು ಯಾವುದೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಅರಿಶಿನ ಶಾಸ್ತ್ರ ಮಾಡೋ ಮಹತ್ವ ಏನು, ಪ್ಲಸ್ ಯಾರಿಗೆ ಮಾಡ್ತಾಯಿದ್ದೀವಿ, ಅವಳು ನನಗೆ ಏನಾಗಬೇಕು ಅನ್ನೋದನ್ನು ಮುಂದೆ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಒಂದು ಇದು ರಿಕ್ವೆಸ್ಟು, ಯಾರು ವಿಡಿಯೋನ ಮಿಸ್ ಮಾಡ್ದಲೇ ಫುಲ್ ವಾಚ್ ಮಾಡಿ. ಅರಿಶಿನ ಕುಂಕುಮ ಅನ್ನೋದೇ ಶುಭ ಸಂಕೇತ ಅಂತ ಹೇಳ್ತಾರೆ. ಯಾಕಂತಂದರೆ ಯಾವುದೇ ಒಂದು ಶುಭ ಕಾರ್ಯ ನಡಿಬೇಕು ಅಂದ್ರೂ ಕೂಡ ಅಲ್ಲಿ ಅರಿಶಿನ ಕುಂಕುಮ, ಹೂವು, ಅಕ್ಷತೆ ಎಲ್ಲನೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅರಿಶಿನ ಶಾಸ್ತ್ರ ಮಾಡೋದ್ರಿಂದ ಹಲವಾರು ಕಾರಣಗಳಿದೆ. ಆದರೆ ಅಷ್ಟು ಕಾರಣಗಳು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟು ಕಾರಣಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ಏನಾದ್ರು ಯೂಸ್ ಆಗ್ಬೋದೇನೋ ಅನ್ನೋದಕ್ಕೋಸ್ಕರ. ಅರಿಶಿನ ಶಾಸ್ತ್ರನ ಮಾಡೋ ಮೊದಲನೇ ಉದ್ದೇಶ ವಧು ಅಥವಾ ವರರಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಾರೆ. ನೆಕ್ಸ್ಟು ಅದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರೋದ್ರಿಂದ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಇದ್ರೂ ಬೇಗ ಗುಣಮುಖವಾಗಲಿ ಅನ್ನೋದಕ್ಕೋಸ್ಕರನೂ ಕೂಡ ಅರಿಶಿನ ಶಾಸ್ತ್ರನ ಮಾಡ್ತಾರೆ. ಅರಿಶಿಣವನ್ನು ಮೈ ಚರ್ಮಕ್ಕೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ. ಅರಿಶಿಣ ಕೇವಲ ವಧುವರರಿಗೆ ಅಷ್ಟೇ ಅಲ್ಲ, ದೇವತೆಗಳಿಗೂ ಕೂಡ ಅಲಂಕಾರ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಈ ರೀತಿ ಅಲಂಕಾರ ಮಾಡಿರೋಂಥ ಅರಿಶಿನ ಕೂಡ ತಂದು ಸ್ವಲ್ಪ ಅರಿಶಿನ ಶಾಸ್ತ್ರದಲ್ಲಿ ಮಿಕ್ಸ್ ಮಾಡೋದ್ರಿಂದ ವಧುವಿಗೆ ಒಳ್ಳೆ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಇದನ್ನೆಲ್ಲ ಆದಾದ ನಂತರ ಬೆಳಗ್ಗೆ ಎದ್ದಾಗಲೇ ನನ್ನ ಮಕ್ಕಳಿಬ್ರು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿನೆಲ್ಲ ಹಾಕಿ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆದರು. ರಂಗೋಲಿ ಯಾವ ರೀತಿ ಇದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಬ್ಬರು ಪಾಪಾಚಿ ಬಹಳ ಕಷ್ಟಪಟ್ಟು ರಂಗೋಲಿಯನ್ನು ಬಿಡಿಸಿ ಕಲರ್ ಕೂಡ ಹಾಕ್ತಾಯಿದ್ದಾರೆ. ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣಿಸ್ಬೇಕಮ್ಮ ಅಂತ. ಯಾವುದೇ ಶುಭ ಸಮಾರಂಭ ಆದ್ರೂ ಕೂಡ ನಾವು ರಂಗೋಲಿಯಿಂದನೇ ಶುರು ಮಾಡ್ತೀವಿ. ಈ ರಂಗೋಲಿ ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು. ನಮ್ಮ ಮದುಮಗಳು ಅರಿಶಿನ ಶಾಸ್ತ್ರಕ್ಕೆ ರೆಡಿಯಾಗಿ ಬರ್ತಾ ಇದ್ದಾಳೆ. ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಳು ನನಗೇನಾಗಬೇಕು ಅಂದರೆ ನನ್ನ ಯಜಮಾನ್ರ ಅಕ್ಕನ ಮಗಳಾಗಬೇಕು, ಅಂದರೆ ನಾದಿನಿ ಮಗಳಾಗಬೇಕು. ಸೊ ಹಂಗಾಗಿ ಸೋದರದತ್ತೆ ಕಳಶ ಹಿಡಿಬೇಕು ಅಂದ್ಬಿಟ್ಟು ನಾನೇ ಕಳಶನ ಎತ್ಕೊಂಡು ಮೇಲ್ಗಡೆಗೆ ಮಾಡಿ ಮೇಲೆ ಹೋಗ್ತಾಯಿದ್ದೀನಿ. ಎಲ್ಲನೂ ರೆಡಿ ಮಾಡಿ ಆಗಿತ್ತು. ಸೊ ದೀಕ್ಷನ್ ಫ್ರೆಂಡ್ಸ್ಗಳು ಕೂಡ ಬಂದಿದ್ದರು, ಪ್ಲಸ್ ಅವ್ರ ಅಕ್ಕ, ನನ್ನ ಎರಡನೇ ನಾದಿನಿ, ಅವ್ರ ಮಕ್ಕಳು ಎಲ್ಲರೂ ಕೂಡ ಸಂಭ್ರಮದಿಂದ ಸಡಗರದಿಂದ ಈ ಅರಿಶಿನ ಶಾಸ್ತ್ರನ ಮಾಡಿದ್ವಿ. ನಮ್ಮ ಕಡೆ ಎಲ್ಲ ಬರೀ ವಧುವಿಗೆ ಮಾತ್ರ ಅರಿಶಿನ ಹಚ್ಚಿ ಸಿಂಗಾರ ಮಾಡೋದಿಲ್ಲ. ಪಕ್ಕದಲ್ಲಿ ಒಂದು ಗುಂಡು ಕಲ್ಲನ್ನು ಕೂಡ ಇಟ್ಟಿರ್ತೀವಿ. ಆ ಗುಂಡು ಕಲ್ಲನ್ನು ಎಂತಕ್ಕೆ ಇಟ್ಟಿರ್ತೀವಿ ಅಂದರೆ ವರ ಆಗೋನಿಗೆ ಆ ಗುಂಡು ಕಲ್ಲಿನಷ್ಟು ಆಯಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅನ್ನೋದಕ್ಕೋಸ್ಕರ ಗುಂಡು ಕಲ್ಲಿಗೂ ಕೂಡ ಅರಿಶಿನ ಹಚ್ಚಿ ಅದಕ್ಕೂ ಕೂಡ ಅಕ್ಷತೆಯನ್ನು ಹಾಕ್ತೀವಿ. ನಿಮ್ಮ ಕಡೆಗಳಲ್ಲಿ ಅರಿಶಿನ ಶಾಸ್ತ್ರದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಡೆಕೋರೇಷನ್ ಮಾಡಿದ್ದು ಸಾಕಾಗಿಲ್ಲ ಅಂತ ಇನ್ನೂ ಒಂದು ಸ್ವಲ್ಪ ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದಾರೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೊತಾನೆ ಇರ್ತೀನಿ. ನಿಮ್ಮ ಒಂದೊಂದು ವಾಚಿಂಗ್ ಕೂಡ ನನಗೆ ತುಂಬಾ ಮೋಟಿವೇಶನ್ ಆಗುತ್ತೆ. ಯಾಕಂದರೆ ಇನ್ನೂ ಒಳ್ಳೆ ರೀತಿಯ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ಲು ವಾಚ್ ಮಾಡಿ. ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಅರಿಶಿನವನ್ನು ಹಚ್ಚಿ ಕಡೆಗೆ ಲಾಸ್ಟಲ್ಲಿ ಸ್ವಲ್ಪ ರೀಲ್ಸ್ಗಳನ್ನ ಮಾಡ್ಕೊಂಡ್ವಿ. ಒಂದು 4ರಿಂದ 5 ರೀಲ್ಸ್ಗಳನ್ನ ಕೂಡ ಮಾಡಿದ್ದೀನಿ. ಆ ವಿಡಿಯೋಗಳನ್ನೆಲ್ಲ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಹೋಗಿ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅರಿಶಿನ ಹಚ್ಚಾದ್ಮೇಲೆ ಕಳೆ ಬರುತ್ತೆ ಅಂತಾರೆ ಮಕ್ಕಳಿಗೆ. ಸೊ ಅವಳಿಗೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಅರಿಶಿನ ಹಚ್ಕೊಂಡಿರೋದಕ್ಕೂ ಅದಕ್ಕೂ ಲಾಸ್ಟಲ್ಲಿ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ ಯಾವ ರೀತಿ ರೀಲ್ಸ್ ಮಾಡಿದ್ದೀವಿ ಏನೋ ಅನ್ನೋದನ್ನು.
ಕಡೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಲ್ಲ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಈ ಫೈನಲ್ ಶಾರ್ಟ್ಸ್ನೆಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಒಂದು ಸತಿ ವಾಚ್ ಮಾಡಿ ಯಾವ ರೀತಿ ಬಂತು ಏನು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಯಾವ ರೀತಿ ಏನಾದ್ರು ತಪ್ಪೇನಾರು ಮಾಡಿದರೆ ಗೊತ್ತಾಗುತ್ತೆ, ಏನಾದ್ರು ತಿದ್ಕೊಳ್ಳೋ ಅಂಶ ಇದ್ರೂ ಕೂಡ ನನಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರ್ತಾ ಇರಲಿ. ನಾವು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತಲೇ ಹೇಳ್ತೀನಿ. ಇನ್ನು ಮದುವೆ ವಿಡಿಯೋಗಳ್ನ ಕೂಡ ಅಪ್ಲೋಡ್ ಮಾಡೋದು ಬಾಕಿ ಇದೆ. ಸೊ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.